ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಬಸವ ಆಕ್ಯೂ ಅಕಾಡೆಮಿ. ಇವತ್ತಿನ ದಿವಸ ನಮ್ಮ ಜೊತೆ ಡಾಕ್ಟರ್ ಬಸವರಾಜ್ ಸರ್ ಇದ್ದಾರೆ. ಡಯಾಬಿಟಿಸ್ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ ಇವತ್ತು. ಅದು ಯಾಕೆ ಬರುತ್ತೆ, ಹೇಗೆ ಕಂಟ್ರೋಲ್ ಮಾಡ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಇರ್ಬೋದು. ಸರ್ ಆದಷ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಇತ್ತೀಚಿನ ಕಾಲದಲ್ಲಿ ಡಯಾಬಿಟಿಸ್ ಅನ್ನೋದು ಒಂದು ವೈರಲ್ ಕೋಲ್ಡ್ ಆ್ಯಂಡ್ ಕಾಫ್ ಥರ ಸ್ಪ್ರೆಡ್ ಆಗ್ತಿದೆ. ಇದು ಏನಕ್ಕೆ ಕಾರಣ, ಇದು ಏನಕ್ಕೆ ಆಗ್ತಾ ಇದೆ? ಚಿಕ್ಕ ಮಕ್ಕಳಲ್ಲಾಗಿರ್ಬೋದು, ಮಧ್ಯಮ ವಯಸ್ಸಲ್ಲಿರ್ಬೋದು, ಎಲ್ಲರಿಗೂ ಡಯಾಬಿಟಿಸ್. ಇದು ಯಾಕೆ ಹೀಗಾಗ್ತಾ ಇದೆ? ಏನು ಪ್ರಿಕಾಷನರಿ ಮೆಥಡ್ ತಗೋಬೋದು ನಾವು ಇದು ಬರ್ದಲ್ಲೇ ಇರೋದಕ್ಕೆ? ಸರ್, ಡಯಾಬಿಟಿಸ್ ಅನ್ನೋದು ನಿಮ್ಮ ದೇಹದಲ್ಲಿ 5 ಎಲಿಮೆಂಟ್ಸ್ ಬ್ಯಾಲೆನ್ಸ್ಡ್ ಇಲ್ಲ ಅಂತ ಹೇಳುತ್ತೆ. ಸೊ ನಮ್ಮ ಡೈಜೆಷನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಒಂದು, ಅದನ್ನ ನಾವೇ ಹಾಳು ಮಾಡಿದ್ದೀವಿ, ಇಲ್ಲ ಎರಡನೇದು ಸರಿಯಾಗಿರ್ತಕ್ಕಂಥ ಆಹಾರನ ಕೊಡ್ತಾ ಇಲ್ಲ. ಡೈಜೆಷನ್ ಸಿಸ್ಟಮ್ ಅಂದ್ರೆ ನಮ್ಮ ಆಹಾರನ ಜೀರ್ಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಆಹಾರ ಎಲ್ಲಿಂದ ಬರುತ್ತೆ? ಪೃಥ್ವಿಯಿಂದ ಬರುತ್ತೆ, ಭೂತತ್ವ. ಸೊ ಭೂಮಿ ಹೇಗಿರುತ್ತೆ, ಒಂದು ಬಿತ್ತನೆ ಮಾಡಬೇಕಾದ್ರೆ ಆ ಒಂದು ಹದದಲ್ಲಿ ನಿಮ್ಮ ಡೈಜೆಷನ್ ಇದ್ರೆ ಮಾತ್ರ ನಿಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ನೋಡಿ, ಆ ಭೂಮಿ ತುಂಬಾ ತೇವ ಇತ್ತು ಅನ್ಕೊಳ್ಳಿ, ಬಿತ್ತನೆ ಮಾಡಕ್ಕಾಗಲ್ಲ. ತುಂಬಾ ಡ್ರೈ ಇತ್ತು ಅನ್ಕೊಳ್ಳಿ, ಅದನ್ನು ಬಿತ್ತನೆ ಮಾಡಕ್ಕಾಗಲ್ಲ. ಒಂದು ಬೀಜ ಹಾಕಿದ್ರೆ ಮೊಳಕೆ ಬರೋದಕ್ಕೆ ಏನ್ ಎನ್ವೈರ್ಮೆಂಟ್ ಇರುತ್ತೋ, ಏನ್ ಎನರ್ಜಿ ಇರುತ್ತೋ, ಏನ್ ಮಾಯಿಶ್ಚರ್ ಇರುತ್ತೋ, ಸೇಮ್ ಮಾಯಿಶ್ಚರ್ ನಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಇರಬೇಕು. ಅದಿಲ್ಲ ಅಂದ್ರೆ ಸ್ಟಮಕ್ ಈಸ್ ದ ಸೆಂಟರ್ ಪಾಯಿಂಟ್ ಫಾರ್ ಆಲ್ ಅದರ್ ಎನರ್ಜೀಸ್. ಯಾವಾಗ ಸ್ಟಮಕ್ ಡ್ರೈ ಆಯ್ತು, ಇಲ್ಲ ಸ್ಟಮಕ್ ತುಂಬಾ ಕೋಲ್ಡ್ ವೆಟ್ ಆಯ್ತು ಅನ್ಕೊಳ್ಳಿ, ಅದು ಎಲ್ಲಾ ಸಿಸ್ಟಮಿಗೆ ಪಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಟಮಕ್ ತುಂಬಾ ಡ್ರೈ ಹೀಟ್ ಆಯ್ತು ಅನ್ಕೊಳ್ಳಿ, ಅದು ಲಿವರಿಗೆ ಪಾಸ್ ಆಗುತ್ತೆ, ಲಂಗ್ಸಿಗೆ ಪಾಸ್ ಆಗುತ್ತೆ, ಡ್ರೈನೆಸ್ ಆಗುತ್ತೆ, ಅಸ್ತಮಾ ಆಗುತ್ತೆ. ಸೊ ಇಟ್ ಪಾಸಸ್ ಟು ದಿ ಹೆಡ್. ಇಟ್ ಮೇಕ್ಸ್ ಯುವರ್ ಮೈಗ್ರೇನ್ ಹೆಡೇಕ್ ಆಗಿರ್ಬೋದು, ಐ ಬ್ಲಡ್ ಪ್ರೆಷರ್ ಆಗಿರ್ಬೋದು. ಅದೇ ಸ್ಟಮಕ್ ಕೋಲ್ಡ್ ಆಯ್ತು ಅನ್ಕೊಳ್ಳಿ, ಇಟ್ ಮೂವ್ಸ್ ಡೌನ್ವರ್ಡ್. ಸೊ ಕಿಡ್ನಿ ಇಶ್ಯೂಸ್ ಬರುತ್ತೆ, ಯುರಿನರಿ ಇಶ್ಯೂಸ್ ಬರುತ್ತೆ, ಗೈನಿಕ್ ಇಶ್ಯೂಸ್ ಬರುತ್ತೆ, ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ, ಸೊ ಉದರ ಅನ್ನೋದು ಇಟ್ಸ್ ಎ ಸೆಂಟರ್ ಆಫ್ ಎವ್ರಿಥಿಂಗ್. ಸೊ ಡೈಜೆಷನ್ ಸಿಸ್ಟಮ್ ಅನ್ನೋದು ಏನು ಇದು ಕೋರಿಲೇಷನ್ ಮಾಡ್ತೀವಿ ಡಯಾಬಿಟೀಸ್ಗೆ. ಇವತ್ತು ಮನೆಯಲ್ಲಿ ಅತಿ ಹೆಚ್ಚು ಡಯಾಬಿಟೀಸ್ ಪ್ರಪಂಚದಲ್ಲೇ ಇರೋದು ಇಂಡಿಯಾದಲ್ಲಿ. ಯಾಕಾಗಿ ಇದು ಆಗ್ತಾ ಇದೆ ಅಂದರೆ, ಒಂದು, ತಿಂತಕ್ಕಂಥ ಆಹಾರ ಸರಿ ಇಲ್ಲ, ಇನ್ನೊಂದು ನಮ್ಮ ದೇಹದ ಅವಗುಣನೇ ಸರಿ ಇಲ್ಲ. ಎರಡನ್ನೂ ಕರೆಕ್ಷನ್ ಮಾಡಬೇಕು. ಸರ್, ತುಂಬಾ ಜನಕ್ಕೆ ಈ ಡಯಾಬಿಟಿಕ್ ನ್ಯೂರೋಪತಿ ಆಗುತ್ತೆ. ಪಾದ ನೋವೋದು, ಪಾದ ಮರ್ಗಟ್ಟೋದು, ಪಾದದಲ್ಲಿ ರಕ್ತ ಸಂಚಾರ ಕಡಿಮೆ ಆಗೋದು, ಇದು ಯಾಕಾಗುತ್ತೆ ಸರ್? ಇದು ಹೇಗೆ ಇದು ಮಾಡ್ಬೋದು? ಯಾಕಾಗಿ ಅಂದರೆ, ಡೈಜೆಷನ್ ಸಿಸ್ಟಮ್ ಈಸ್ ಕಂಟ್ರೋಲ್ಡ್ ಬೈ 3 ಆರ್ಗನ್ಸ್: ಸ್ಪ್ಲೀನ್, ಸ್ಟಮಕ್ ಅಂಡ್ ಪ್ಯಾಂಕ್ರಿಯಸ್. ಸೊ ಪ್ಯಾಂಕ್ರಿಯಸ್ ಈಸ್ ಎ ಮ್ಯಾನೇಜರ್. ಸೊ ಪ್ಯಾಂಕ್ರಿಯಸ್ಸಿಗೆ ಒಂದು ವೈಟಲ್ ಮೆರಿಡಿಯನ್ ಅಂತ ಏನಿರಲ್ಲ, ಇಟ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಬಟ್ ಪ್ಯಾಂಕ್ರಿಯಸ್ ವರ್ಕ್ ಆಗೋದು ಅಂಡರ್ ದ ಗವರ್ನೆನ್ಸ್ ಆಫ್ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್. ಸ್ಪ್ಲೀನಿಗೆ ಸ್ಟಮಕ್ಕಿಗೆ ಮೆರಿಡಿಯನ್ಸ್ ಇದೆ. ಸೊ ನಿಮ್ಮ ಸ್ಪ್ಲೀನು ಕಾಲಿನ ಹೆಬ್ಬೆಟ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ಗೋಸ್ ಅಪ್ವರ್ಡ್. ಸ್ಟಮಕ್ಕು ಕಾಲಿನ 2ನೇ ಬೆರಳಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಮೇಲಿಗೆ ಫ್ಲೋ ಆಗುತ್ತೆ. ಸೊ ಸ್ಪ್ಲೀನ್ ಅಪ್ವರ್ಡ್ ಫ್ಲೋ ಆ್ಯಂಡ್ ಸ್ಟಮಕ್ ಡೌನ್ವರ್ಡ್ ಫ್ಲೋ ಇರುತ್ತೆ. ಯಾವಾಗ ನಿಮ್ಮ ಡೈಜೆಷನ್ ಸಿಸ್ಟಮ್ ವೀಕ್ ಆಗ್ತಾ ಹೋಗುತ್ತೆ, ಸಿಂಪಲ್, ಅದು ಡಯಾಬಿಟಿಸ್ ಇರ್ಬೋದು, ಇಲ್ಲದೆ ಇರ್ಬೋದು. ಯಾವಾಗ ಸ್ಪ್ಲೀನ್ ಮೆರಿಡಿಯನ್ನಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆಗ್ತಾ ಬರುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಲೆಗ್ಗಿಗೆ ಬೇಕಾಗಿರ್ತಕ್ಕಂಥ ಪ್ರಾಣಶಕ್ತಿ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ನೆಸ್ ಆಗುತ್ತೆ, ಬರ್ನಿಂಗ್ ಆಗುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಗಾಯ ಆದ್ರೆ ಮಾಯಲ್ಲ, ಮತ್ತು ಜೋಮ್ ಹಿಡಿತತೆ, ಓಕೆ, ಕಾಲು ಭಾರ ಆಗುತ್ತೆ, ಟಿಂಗ್ಲಿಂಗ್ ಸೆನ್ಸೇಷನ್ ಆಗುತ್ತೆ. ಕಾಲಿಗೆ ಯಾಕೆ ಆಗ್ಬೇಕಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ, ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ಕು ನಿಮ್ಮ ಲಿಂಬ್ಸ್, ಕೈ ಕಾಲುಗಳನ್ನು ಗವರ್ನ್ ಮಾಡ್ತವೆ. ಸೊ ಯಾರು ಡಯಾಬಿಟಿಕ್ ಆಗಿರ್ತಾರೋ ಅವ್ರ ಕೈ ಮತ್ತು ಕಾಲುಗಳಲ್ಲಿ ಶಕ್ತಿ ತುಂಬ ಕಡಿಮೆ ಇರುತ್ತೆ. ನೋಡ್ಬೋದು, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇನ್ನೂ ಡಯಾಬಿಟಿಕ್ ಆಗಿರಲ್ಲ ಅವರು. ಫಸ್ಟ್ ಕಾಲು ನಮ್ನೆಸ್ ಆಗುತ್ತೆ. ಸೊ ಕಾಲು ತುಂಬ ಹೊತ್ತು ಇಳೆ ಬಿಟ್ಕೊಂಡು ಕೂತ್ಕೊಳಲ್ಲ, ಮಡಿಸ್ಕೊಂಡು ಕೂತ್ಕೋತಾರೆ, ಓಕೆ. ಮತ್ತು ಕಾಲು ಚೂರು ಬರ್ನಿಂಗ್ ಸೆನ್ಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮ ಕಾಯಿಲೆ ಬರೋದು 2030 ಅಂದರೆ 2026 27 ನಿಮಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ. ಬಟ್ ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದ್ರಲ್ಲಿ ನಾವು ಸೋತಿದ್ದೀವಿ. ಬಟ್ ಈ ಒಂದು ಡಯಾಬಿಟಿಕ್ ವರ್ಕ್ಶಾಪ್ ನಾವೇನು April 21 ಮಾಡ್ತಾ ಇದ್ದೀವಿ, ಇದರಲ್ಲಿ ಇನ್ ಡಿಟೇಲ್ ಒಂದು ಸಜೆಷನ್ಸ್ ಕೊಡ್ತೀವಿ ಆ್ಯಂಡ್ ಟ್ರೀಟ್ಮೆಂಟ್ ಸಜೆಷನ್ಸ್ ಹೇಳ್ತೀವಿ ಆ್ಯಂಡ್ ಸಂಪೂರ್ಣ ಪರಿಹಾರ. ಸೊ ನಿಮ್ಗೆ 10 ವರ್ಷದಿಂದ ಫುಡ್ ಬರ್ನಿಂಗ್ ಸೆನ್ಸೇಷನು, ನಮ್ನೆಸ್ಸು, ಚಪ್ಪಲಿ ಹಾಕಿದ್ರೆ ಬಿದ್ದೋಗುತ್ತೆ, ಸೆನ್ಸೇಷನ್ ಇಲ್ಲ, ಎನಿಥಿಂಗ್, ಅದನ್ನು ಸ್ಲೋ ಆಗಿ ರಿವರ್ಸ್ ಮಾಡ್ಬೋದು. ನೀವು ಏನೇ ನೀವು ರಿಲೀಫ್ ಕೊಡ್ಬೋದು ಟೆಂಪ್ರವರಿ ಆಗಿ, ಬಟ್ ಕ್ಯೂರ್ ಆಗಬೇಕು ಅಂದರೆ ಸ್ಪ್ಲೀನ್ ಮತ್ತು ಸ್ಟಮಕ್ ಇವೆರಡೂ ಮೆರಿಡಿಯನ್ಸಲ್ಲಿ ಎನರ್ಜಿ ಫ್ಲೋ ಇಂಪ್ರೂವ್ ಆಗಬೇಕು. ಅದಕ್ಕೆ ಅದಕ್ಕಂತ ಕೆಲವೊಂದು ಕಲರ್ ಥೆರಪೀಸ್ ಇರುತ್ತೆ, ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಅಕ್ಯುಪಂಚರ್ ಪಾಯಿಂಟ್ಸ್ ಇರುತ್ತೆ, ಆ್ಯಂಡ್ ಕೆಲವೊಂದು ಲೈಫ್ ಸ್ಟೈಲ್ ಫುಡ್ ಕರೆಕ್ಷನ್ಸ್ ಇರುತ್ತೆ. ಅದೆಲ್ಲದನ್ನು ಈ ವರ್ಕ್ಶಾಪ್ಸಲ್ಲಿ ನಾವು ಕವರ್ ಮಾಡ್ತೀವಿ. ಸರ್, ಇನ್ನೊಂದು ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸ್. ಸೊ ದರ್ ಇಸ್ ಎ ಪರ್ಟಿಕ್ಯುಲರ್ ರಿಲೇಷನ್ಶಿಪ್. ನಿಮ್ಮ ಹೊಲದಲ್ಲಿ ನೀರು ಹೆಚ್ಚಾಯ್ತು ಅಂದ್ಕೊಳ್ಳಿ,
ಎಲ್ಲಿಗೆ ಹೋಗುತ್ತೆ? ಹಳ್ಳಕ್ಕೆ ಹೋಗುತ್ತೆ. ಹೌದು. ಬಾವಿ ಕೆರೆ ಏನು ಮಾಡಿದ್ರೆ ಅದಕ್ಕೆ ಹೋಗುತ್ತೆ. ಸೊ ಹೊಲ ಅನ್ನೋದು ಪೃಥ್ವಿ ತತ್ವ, ಹಳ್ಳ ಅನ್ನೋದು ಜಲತತ್ವ. ಸೊ ನಿಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಅಂದರೆ ಡೈಜೆಷನ್ ಸಿಸ್ಟಮು, ಹಳ್ಳ ಅಂದರೆ ಜಲತತ್ವ ಅಂದರೆ ನಿಮ್ಮ ಎಸ್ಕ್ರಿಟರಿ ಸಿಸ್ಟಮ್, ಕಿಡ್ನಿ ಆ್ಯಂಡ್ ಯೂರಿನರಿ ಬ್ಲಾಡರ್. ನೀವು ಲಾಂಗ್ ಟರ್ಮ್ ಆಗಿ ನೀವು ಡಯಾಬಿಟಿಸ್ ಇರ್ಬೋದು, ಇಲ್ಲ ಬಿ ಪಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಲಾಂಗ್ ಟರ್ಮಲ್ಲಿ ಡೈಜೆಷನ್ ವೀಕ್ ಆಗಿದ್ದರೆ, ಇಫ್ ಇಟ್ ಈಸ್ ನಾಟ್ ಡೈಜೆಸ್ಟಿಂಗ್ ಪ್ರಾಪರ್ಲಿ, ಆ ಅನ್ವಾಂಟೆಡ್ ಟಾಕ್ಸಿನ್ಸ್ ಆಗಿರ್ಬೋದು, ಅನ್ಡೈಜೆಸ್ಟೆಡ್ ಫುಡ್ ಆಗಿರ್ಬೋದು, ಎಕ್ಸಸ್ ಆಫ್ ಡ್ಯಾಮ್ನೆಸ್, ಕೋಲ್ಡ್ನೆಸ್ ಆಗಿರ್ಬೋದು, ಅಟ್ ಸ್ಕಿಪ್ ಆನ್ ಪುಷಿಂಗ್ ಟುವರ್ಡ್ಸ್ ಕಿಡ್ನಿ ಆ್ಯಂಡ್ ಯೂರಿನರಿ ಬ್ಲಾಡರ್. ಸೊ ದರ್ ಇಸ್ ಅ ರಿಲೇಷನ್. ಸೊ ಭೂಮಿನಲ್ಲಿ ಏನೇ ಹೆಚ್ಚು ಕಡಿಮೆ ಆದರೆ, ಅದು ಹೆಚ್ಚಾಗಿರ್ಬೋದು ಕಡಿಮೆ ಆಗಿರ್ಬೋದು, ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಸಮುದ್ರಕ್ಕೆ ಹೋಗೋದು ಅಲ್ವಾ? ಹೌದು. ಸೊ ಭೂಮಿಯಿಂದ ನದಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದು ಸಮುದ್ರಕ್ಕೆ ಹೋಗುತ್ತೆ. ಅದೇ ಥರ ನಮ್ಮ ದೇಹದಲ್ಲಿ ಸ್ಟಮಕ್, ಸ್ಪ್ಲೀನ್, ಪ್ಯಾಂಕ್ರಿಯಸ್, ಈ 3 ಮೆರಿಡಿಯನ್ಸ್ ಏನಿದೆ, ಆ ಮೆರಿಡಿಯನ್ಸಲ್ಲಿ ಎಕ್ಸಸ್ ಹೀಟ್ ಇರ್ಬೋದು, ಇಲ್ಲಿ ಎಕ್ಸಸ್ ಕೋಲ್ಡ್ ಇರ್ಬೋದು. ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಕಿಡ್ನಿಗೆ ಹೋಗುತ್ತೆ. ಸ್ಟಮಕಲ್ಲಿ ಎಕ್ಸಸ್ ಹೀಟ್ ಆಯ್ತು ಅಂದ್ಕೊಳ್ಳಿ, ಆ ಎಕ್ಸಸ್ ಹೀಟು ಕಿಡ್ನಿಗೆ ಹೋಗ್ಬಿಟ್ಟು ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಅದೇ ಸ್ಟಮಕಲ್ಲಿ ಕೋಲ್ಡ್ ಆಯಿತು, ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಫುಡ್ಡು, ದೆನ್ ಇಟ್ ಗೋಸ್ ಟು ದಿ ಕಿಡ್ನಿ ಮೆರಿಡಿಯನ್. ಅವಾಗೇನಾಗುತ್ತೆ, ಆ ಕಿಡ್ನಿ ನೆಫ್ರಾನ್ಸಿಗೆ ಲೋಡ್ ಜಾಸ್ತಿ ಆಗುತ್ತೆ. ಇಫ್ ಇಟ್ ಈಸ್ 1 year 2 year ಡಸಂಟ್ ಮ್ಯಾಟರ್, ಇಫ್ ಇಟ್ ಈಸ್ ಮೋರ್ ದೆನ್ ದಟ್. ಸೊ ಅಂಥ ಸಮಯದಲ್ಲಿ ನಾವು ಕಿಡ್ನಿ, ಬ್ಲ್ಯಾಡರ್, ನೆಫ್ರಾನ್ಸ್ ಅಲ್ಲಿ ಏನೇ ಟ್ರೀಟ್ಮೆಂಟ್ ಕೊಡಿ, ತುಂಬ ಜನ ಡೈರೆಟಿಕ್ಸ್ ತೊಗೋತಾರೆ, ಕೈಕಾಲು ಊತ ಬಂದ್ಬಿಟ್ಟಿದೆ ಅಂತೇಳಿ ಡೈರೆಟಿಕ್ ಮೆಡಿಸಿನ್ಸ್ ತೊಗೋತಾರೆ, ಯೂರಿನ್ ಪಾಸ್ ಮಾಡ್ತಾರೆ, ಕಂಟ್ರೋಲಲ್ಲಿದೆ ಅಂತಾರೆ. ಬಟ್ ನೀವೇನೇ ಟ್ರೀಟ್ಮೆಂಟ್ ಕೊಟ್ಟರು ಕಿಡ್ನಿ ಮೆರಿಡಿಯನ್, ಕಿಡ್ನಿ ಆರ್ಗನ್ಸಲ್ಲಿ, ಇಟ್ ಈಸ್ ಗಿವಿಂಗ್ ಎ ಗ್ರೇಟ್ ರಿಲೀಫ್. ಬಟ್ ಪರ್ಮನೆಂಟ್ ಕ್ಯೂರ್ ಕಿಡ್ನಿನಲ್ಲಿ ಏನೇ ಮಾಡಬೇಕಂದ್ರೆ ಯು ಹ್ಯಾವ್ ಟು ಕಮ್ ಆ್ಯಂಡ್ ಟ್ರೀಟ್ ಸ್ಟಮಕ್ ಸ್ಟ್ರೆಂಥನ್ ಆದರೆ ಮಾತ್ರ ಕಿಡ್ನಿ ಮೆರಿಡಿಯನ್ ಸ್ಟ್ರೆಂಥನ್ ಆಗೋದು. ಸೊ ಈ ಒಂದು ವಿಶೇಷವಾದ ರಿಲೇಷನ್ಶಿಪ್ಪು ವಿತ್ ರಿಸಲ್ಟ್ಸ್, ವಿತ್ ಟ್ರೀಟ್ಮೆಂಟು ಈ ಒಂದು ವರ್ಕ್ಶಾಪಲ್ಲಿ ಸಿಗುತ್ತೆ. ಸರ್, ಈಗ ಡಯಾಬಿಟೀಸು ತುಂಬ ಜಾಸ್ತಿ ಆಗ್ತಾ ಇದ್ರೆ ಅದು ವಿಷನ್ ಕೂಡ ಎಫೆಕ್ಟ್ ಮಾಡುತ್ತೆ, ಇದು ಹೇಗೆ ಸರ್? ಹೌದು, ತುಂಬ ಸತಿ ನಮ್ಮ ಕ್ಲಿನಿಕಲ್ಲಿ ನೀವು ನೋಡಿರ್ಬೋದು, 3 ಸತಿ 4 ಸತಿ ಸರ್ಜರಿ ಮಾಡಿಸ್ಕೊಂಬಂದಿದ್ದೀವಿ ಅಂತಾರೆ. ಸೊ ವೆನ್ ಸ್ಟಮಕ್ ಆ್ಯಂಡ್ ಸ್ಪ್ಲೀನ್ ಬಿಕಮ್ ವೀಕ್, ಸೊ ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಬಾಡಿನಲ್ಲಿ ಡ್ಯಾಂಪ್ ಅಕ್ಯುಮುಲೇಷನ್ ಆಗ್ತಾ ಬರುತ್ತೆ. ಸೊ ಇಟ್ಸ್ ಎ ಥಿಕ್ನೆಸ್. ಇವಾಗ ನಿಮಗೆ ನೀರಿಗೂ ಮತ್ತು ಬೆಲ್ಲದ ಪಾಕಗೂ ಏನು ಡಿಫ್ರೆನ್ಸ್? ಥಿಕ್ನೆಸ್. ಹಾಂ, ಆ ವಿಸ್ಕಸ್ ಫ್ಲೂಯಿಡ್ಸ್ ಜಾಸ್ತಿ ಆಗುತ್ತೆ, ಬ್ಲಡ್ ವಿಸ್ಕಸ್ ಆಗುತ್ತೆ. ಸೊ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದು ಇಟ್ ಈಸ್ ಗೋಯಿಂಗ್ ಆ್ಯಂಡ್ ಅಕ್ಯುಮುಲೇಟಿಂಗ್ ಸಮ್ವೇರ್. ಆ ಪಾದದಲ್ಲಿ ಅಕ್ಯುಮುಲೇಟ್ ಆದ್ರಿಗಿನಾಗೆ ಫುಡ್ ಬರ್ನಿಂಗ್ ಸೆನ್ಸೇಷನ್ ಇನ್ನೊಂದಾಗುತ್ತೆ. ಅದೇ ಕಣ್ಣಲ್ಲಿ ಅಕ್ಯುಮುಲೇಷನ್ ಆದ್ರಿಗಿನಾಗೆ ಇಟ್ ಈಸ್ ಡ್ಯಾಮೇಜಿಂಗ್ ಯುವರ್ ಆಪ್ಟಿಕಲ್ ನರ್ವ್ಸ್. ಸೊ ಕಣ್ಣಲ್ಲಿ ಟ್ರೀಟ್ಮೆಂಟ್ ಕೊಡೋದೇನು ಬೇಕಾಗಿಲ್ಲ. ಯು ಕ್ಯಾನ್ ಟ್ರೀಟ್ ಯುವರ್ ಸ್ಪ್ಲೀನ್, ಸ್ಟಮಕ್ ಆ್ಯಂಡ್ ಪ್ಯಾಂಕ್ರಿಯಸ್ ಆ್ಯಂಡ್ ಈವನ್ ಲಿವರ್ ಮೆರಿಡಿಯನ್, ಇಂಪ್ರೂವ್ ಯುವರ್ ಮೆಟಬಾಲಿಕ್ ರೇಟ್, burn your excess fat and excess glucose, automatically your eye will be healed itself. ಅದಕ್ಕೆ ಅಂತ ಸಪ್ರೇಟ್ ಏನು ಮಾಡೋದು ಬೇಡ. ಬಟ್ ವಿತೌಟ್ ಟ್ರೀಟಿಂಗ್ ಸ್ಟಮಕ್ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ನಮ್ಮ ಕ್ಲಿನಿಕಲ್ಲಿ ರೆಟಿನೋಪತಿ ಇಶ್ಯೂ ಇಟ್ಕೊಂಡೆ ತುಂಬ ಜನ ಬರ್ತಾರೆ. ಸೊ ಇದು ಇವಾಗ ಈಗ ನಾವು ಮಾಡ್ತಿರೋ ವರ್ಕ್ಶಾಪಲ್ಲಿ ರೆಟಿನೋಪತಿ ಟಾಪಿಕ್ ಕೂಡ ಕವರ್ ಆಗುತ್ತೆ ಅಲ್ವಾ ಸರ್? ಯಾರೆಲ್ಲ ಡಯಾಬಿಟಿಸ್ ಅಂಡ್ ಇಟ್ಸ್ ಪೆರಿಫೆರಲ್ ಡಿಸಾರ್ಡರ್ಸ್. ಸೊ ಪೆರಿಫೆರಲ್ ಡಿಸಾರ್ಡರ್ಸ್ ಮೀನ್ಸ್ ಸ್ಟಮಕ್ ಈಸ್ ಅಟ್ ದ ಸೆಂಟ್ರ್ ಪಾಯಿಂಟ್. ಸ್ಟಮಕ್ಕಿಂದನೇ, ಸ್ಟಮಕ್ ಆ್ಯಂಡ್ ಸ್ಪ್ಲೀನಿಂದ ಬ್ಲಡ್ ಲಿವರಿಗೆ ಹೋಗುತ್ತೆ ಆ್ಯಂಡ್ ದಟ್ ಗೋಸ್ ಟು ದಿ ಹಾರ್ಟ್. ಆ್ಯಂಡ್ ಸ್ಟಮಕ್ಕಿಂದ ಎನಿ ಅನ್ವಾಂಟೆಡ್ ಟಾಕ್ಸಿನ್ಸ್ ಇಟ್ ಗೋಸ್ ಟು ದಿ ಕಿಡ್ನಿ ಆ್ಯಂಡ್ ಯೂರಿನರಿ ಬ್ಲಾಡರ್. ಆ್ಯಂಡ್ ಸ್ಟಮಕ್ ಆ್ಯಂಡ್ ಸ್ಪ್ಲೀನಲ್ಲಿ ಎನಿ ಫ್ಲೆಮ್ ಕ್ರಿಯೇಷನ್ ಇಟ್ ಗೋಸ್ ಟು ದಿ ಲಂಗ್ಸ್. ಸೊ ಸ್ಟಮಕ್ಕಿಂದನೇ ಎಲ್ಲ ಮೆರಿಡಿಯನ್ ಆ್ಯಂಡ್ ಆರ್ಗನ್ಸಿಗೆ ನೀವು ಎನರ್ಜಿ ಪಾಸ್ ಆಗೋದ್ರಿಂದ ವೆನ್ ಯು ಬಿಕಮ್ ಡಯಾಬಿಟಿಕ್ ಆರ್ ಪ್ರೀ ಡಯಾಬಿಟಿಕ್, ಇದು ಎಲ್ಲ ಆರ್ಗನ್ಸನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಈ ಒಂದು ವರ್ಕ್ಶಾಪಲ್ಲಿ ಎಲ್ಲ ಆರ್ಗನ್ಸನ್ನ ಹೇಗೆ ಕಾಪಾಡ್ಕೊಳೋದು ಬೈ ಸ್ಟ್ರೆಂಥನಿಂಗ್ ಸ್ಟಮಕ್, ಸ್ಪ್ಲೀನ್ ಆ್ಯಂಡ್ ಪ್ಯಾಂಕ್ರಿಯಸ್ ಮೆರಿಡಿಯನ್ಸ್, ಅದನ್ನು ಇನ್ ಡೆಪ್ತಾಗಿ ವಿತ್ ರಿಸಲ್ಟ್ ಓರಿಯೆಂಟೆಡ್ ಪ್ರೋಟೋಕಾಲ್ಸ್ ನಾವು ಇಲ್ಲಿ ಕಲಿತೀವಿ. ಸೊ ಯಾರೆಲ್ಲ ಈಲರ್ಸ್ ಇದ್ದೀರಿ, ಯೋಗ ಪ್ರಾಕ್ಟೀಷ್ನರ್ಸ್ ಇದ್ದೀರಾ, ಆ್ಯಂಡ್ ಹೌಸ್ ವೈಫ್ಸ್ ಇದ್ದೀರಾ, ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ಸ್ ಆಗಿದ್ದೀರಾ, ಡಯಾಬಿಟಿಕ್ ಪೆರಿಫೆರಲ್ ಡಿಸಾರ್ಡರ್ಸ್, ನ್ಯೂರೋಪತಿ ಪ್ರಾಬ್ಲಮ್ಸ್, ಆಪ್ಟಿಕಲ್ ನರ್ವ್ ಇಶ್ಯೂಸ್, ಇಲ್ಲ ಒಬೆಸಿಟಿ ಇಶ್ಯೂಸ್ ಆರ್ ಎನಿ ಇಶ್ಯೂಸ್ ವಿತ್ ರಿಲೇಟೆಡ್ ಟು ಡೈಜೆಷನ್. ಸೊ ಯು ಕ್ಯಾನ್ ಅಟೆಂಡ್ ದಿಸ್ ವರ್ಕ್ಶಾಪ್ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಎಂಡ್ ಟು ಎಂಡ್ ಸೊಲ್ಯೂಷನ್. ಆ್ಯಂಡ್ ಆಲ್ ದೀಸ್ ಸೊಲ್ಯೂಷನ್ಸ್ ಆರ್ ಡ್ರಗ್ಲೆಸ್.
So we give more than 10 different types of treatment suggestions that includes acupressure, acupuncture, auricular therapy, color numerology, and mudra vignana, and food suggestions, herbal supplements. Like this, more than 8 to 10 different treatment suggestions will be taught in this 4 days workshop. ಡಯಾಬಿಟಿಸ್ ಪೇಷಂಟ್ಸ್ಗೆ ತುಂಬ ಈ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ಮೋಷನ್ ಬಂದಾಗ ಒಬ್ಬೊಬ್ಬರಿಗೆ ತುಂಬ ಕಾನ್ಸ್ಟಿಪೇಷನ್ ಆಗುತ್ತೆ, ಇಲ್ಲಾಂದರೆ ಒಬ್ಬೊಬ್ಬರಿಗೆ ಡಯೇರಿಯಾ ಟೈಪ್ ಆಗುತ್ತೆ. ಇದು ಹೇಗೆ ಸರ್, ಇದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು? ಯಾ, ವೆರಿ ಗುಡ್. ಸೊ ಡಯೇರಿಯಾ ಈಸ್ ಎಕ್ಸಸ್ ಆಫ್ ಡ್ಯಾಂಪ್ ಅಕ್ಯುಮುಲೇಷನ್ ಇನ್ ದ ಗಟ್. ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ವಾರ್ಮ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾಗ ಫ್ಲೂಯಿಡ್ಸ್ ಮೇಂಟೈನ್ ಆಗುತ್ತೆ, ಇಟ್ಸ್ ಜಸ್ಟ್ ವೆಟ್ನೆಸ್ ಇರುತ್ತೆ. ವೆನ್ ಸ್ಪ್ಲೀನ್ ಲೂಸಸ್ ಇಟ್ಸ್ ಎನರ್ಜಿ, ಇಟ್ಸ್ ಕಾಲ್ಡ್ ಸ್ಪ್ಲೀನ್ ಯಾಂಗ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಜಸ್ಟ್ ಟೇಕ್ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಕೋಲ್ಡ್ ಆಗಿದೆ, ವಾರ್ಮ್ ಇಲ್ಲ, ಅವ್ರ ಎನರ್ಜಿ ಡೌನ್ ಆಗಿದೆ. ವೆನ್ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಬಿಕಮ್ ವೀಕ್ ಆ್ಯಂಡ್ ವಾರ್ಮ್ನೆಸ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಎಂಟೈರ್ ಗಟ್ ಸಿಸ್ಟಮಲ್ಲಿ, ಅಂದರೆ ವಾಟರ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಯಾವಾಗ ಎಕ್ಸಸ್ ಆಫ್ ವಾಟರ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ, ಅಟ್ ಥ್ರೆಶೋಲ್ಡ್ ಕ್ರಾಸ್ ಆದಾಗ ಬಾಡಿ ಇಂಟೆಲಿಜೆನ್ಸ್ ಕೆಲಸ ಮಾಡುತ್ತೆ. ಸೊ ವಾಟರ್ ಅಕ್ಯುಮುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಇನ್ನೂ ವಾಟರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಇಮಿಡಿಯೇಟಾಗಿ ಬಾಡಿ ಕ್ರಿಯೇಟ್ಸ್ ಡಯೇರಿಯಾ. ಸೊ ನಾವೇನು ಮಾಡ್ತೀವಿ, ಆ ಡಯೇರಿಯಾ ಸ್ಟಾಪ್ ಮಾಡೋದ್ರಿಂದ ಮತ್ತೆ ಡಯೇರಿಯಾ ಆಗುತ್ತೆ. ಯಾಕೆ ಹೇಳಿ, ಮತ್ತೆ ವಾಟರ್ ಅಕ್ಯುಮುಲೇಷನ್ ಇರುತ್ತಲ್ವ, ಮತ್ತೇನು ಮಾಡೋಣ? ದ ಸೊಲ್ಯೂಷನ್ ಈಸ್ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಮೆರಿಡಿಯನ್ನ ಸ್ಟ್ರೆಂಥನ್ ಮಾಡಬೇಕು, ವಾರ್ಮ್ ಮಾಡಬೇಕು. ಫುಡ್ಡಲ್ಲಿರ್ಬೋದು, ಅಕ್ಯುಪ್ರೆಷರ್ ಪಾಯಿಂಟ್ ಇರ್ಬೋದು, ಕಲರ್ ಇರ್ಬೋದು. ವಾರ್ಮ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರೋ ವಾಟರ್ ಎಲ್ಲ ರೀಅಬ್ಸರ್ವ್ ಆಗುತ್ತೆ ಥ್ರೂ ಲಾರ್ಜ್ ಇಂಟೆಸ್ಟೈನ್. ದರ್ ಇಸ್ ನೋ ನೆಸೆಸಿಟಿ ಆಫ್ ಡಯೇರಿಯಾ ಇಲ್ಲ ಅಲ್ಲಿ. ನೀವು ಬೇಕಾದರೆ ಯಾರಿಗಾದ್ರೂ ಡಯಾಬಿಟಿಸ್ ಬಂದಿದ್ರೆ ಜಸ್ಟ್ ಓನ್ಲಿ ಒನ್ ಕಲರ್, ಯೆಲ್ಲೋ ಕಲರ್ ತಗೊಳ್ಳಿ, ಇಲ್ಲ ಅರ್ಶಿನ ಪುಡಿ ತಗೊಳ್ಳಿ, ಇಂಟೆಸ್ಟೈನ್ಗೆ ಹಚ್ಬಿಡಿ, ಎರಡು ಕೈಗೆ ಅರ್ಶಿನ ಹಚ್ಬಿಡಿ. ವಿದಿನ್ 10 minutes ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ. ಹೇಗೆ ಸ್ಟಾಪ್ ಆಗುತ್ತೆ ಅಂದ್ರೆ, ನನಗೆ ಎಲ್ಲೋ ಅಂದರೆ ಪೃಥ್ವಿ. ಯಾವಾಗ ಪೃಥ್ವಿನ ಜಾಸ್ತಿ ಮಾಡ್ತಿರೋ, ನೀವು ಹೆಚ್ಚು ಮಾಡ್ತಿರೋ, ಅಲ್ಲಿ ಅದು ನೀರನ್ನು ಅಬ್ಸರ್ವ್ ಮಾಡುತ್ತೆ. ಒಂದಿಷ್ಟು ಹೊಂಡದಲ್ಲಿ ನೀರಿತ್ತು, ಅಲ್ಲಿ ಹೋಗಿ 4 ಪುಟ್ಟಿ ಮಣ್ಣು ಹಾಕಿದಾಗ ಏನಾಗುತ್ತೆ, ವಾಟರ್, ನೀರು ಇರಲ್ಲ ಅಲ್ಲಿ. ಸೇಮ್ ಟೆಕ್ನಿಕ್. ಸೊ ಪೃಥ್ವಿ ಅಂತಂದ್ರೆ ನನಗೆ ಯೆಲ್ಲೋ ಕಲರ್. ನೋಡಿ, ಮರದ ಎಲೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ಭೂಮಿಗೆ ಹೋಗ್ಬೇಕಾದ್ರೆ ಯೆಲ್ಲೋ ಕಲರ್ ಇರ್ತವೆ. ಸೊ ಈ ಯೆಲ್ಲೋ ಕಲರ್ನ ನೀವು ಇಂಟೆಸ್ಟೈನ್ ರಿಫ್ಲೆಕ್ಸಿಗೆ ಹಚ್ಚಿದಾಗ, ಇಲ್ಲ ಸ್ಟಮಕ್ ರಿಫ್ಲೆಕ್ಸ್ಗೆ ಹಚ್ಚಿದಾಗ ವಿತಿನ್ 10-15 minutesಲ್ಲಿ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ. ಅದರ ಅರ್ಥ ಏನು, ವಾಟರ್ ಕಡಿಮೆ ಆಯಿತು. ಬಟ್ ಮತ್ತೆ ಬರ್ಬೋದು. ಈ ವರ್ಕ್ಶಾಪಲ್ಲಿ ವಿ ವಿಲ್ ಟೀಚ್ ಯು ನಿಮ್ಮ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ನ ಹೇಗೆ ವಾರ್ಮ್ ಮಾಡೋದು, ಸೊ ದಟ್ ಇನ್ನು ಅನದರ್ 10 years ಆದರೂ ನಿಮಗೆ ಡಯೇರಿಯಾನೂ ಆಗಬಾರ್ದು, ಲೂಸ್ ಮೋಷನ್ ಆಗಬಾರ್ದು, ಕಾನ್ಸ್ಟಿಪೇಷನು ಆಗಬಾರ್ದು. ಸೊ ಇಟ್ಸ್ ಒನ್ ಆಫ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಸೊ ಪರ್ಮನೆಂಟ್ ಸೊಲ್ಯೂಷನ್ ನೀವು ತಗೋಬೇಕು ಡಯಾಬಿಟೀಸ್ಗೆ ಅಂದರೆ, ನಿಮ್ಮ ದೇಹನ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡಿ ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಒಂದು ಭಾಗ, ನೀವು ಪ್ರಕೃತಿ ಬೇರೆ, ನೀನು ಬೇರೆ ಅಲ್ಲ. ಸೊ ಪ್ರಕೃತಿನಲ್ಲಿ ಒಂದು ಋತುಮಾನಗಳು ಹೇಗೆ ವ್ಯತ್ಯಾಸ ಆಗುತ್ತೋ ಅದೇ ಥರ ನಿನ್ನ ಎನರ್ಜಿ ಲೆವೆಲ್ಸ್ ವ್ಯತ್ಯಾಸ ಆದಾಗ ನೀವು ವಾಸಿ ಆಗ್ತಾ ಬರ್ತೀರ. ಅದನ್ನು ನಾವು ವಿ ಹ್ಯಾವ್ ಮೋರ್ ದೆನ್ 15 years ಎಕ್ಸ್ಪೀರಿಯನ್ಸ್. ಈ ಒಂದು 15-16 ವರ್ಷದಲ್ಲಿ ಒಂದು ಹೆಚ್ಚು ಕಡಿಮೆ ಹತ್ತಿರ ಒಂದು 2 ಲಕ್ಷ ಪೇಷಂಟ್ ನೋಡಿರ್ತೀವಿ ನಾವು. ಆ ಒಟ್ಟು ಅನುಭವನ ಈ ಒಂದು ವರ್ಕ್ಶಾಪಲ್ಲಿ ನಾವು ಶೇರ್ ಮಾಡ್ತೀವಿ. ತುಂಬ ಲಿಮಿಟೆಡ್ ಸೀಟ್ಸ್ ಇದೆ, ಆದಷ್ಟು ಬೇಗ ಜಾಯಿನ್ ಆಗಿ. ಆ್ಯಂಡ್ ಯಾರು ಡಿಸೆಂಬರ್ 15 ಒಳಗಡೆ ಜಾಯಿನ್ ಆಗ್ತಿರೋ ಅವ್ರಿಗೊಂದು ವಿಶೇಷವಾದ ಆಫರ್ ಇದೆ. ಕೋರ್ಸ್ ಫೀಸ್ ಈಸ್ ಓನ್ಲಿ 599. 15ನೇ ತಾರೀಕು ಮೇಲೆ ಜಾಯಿನ್ ಆದವರಿಗೆ ಕೋರ್ಸ್ ಫೀಸ್ ಬಂದುಬಿಟ್ಟು 999 ಇರುತ್ತೆ.